ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಪಂಗಡಕ್ಕೆ ಬೇರೆ ಸಮುದಾಯಗಳನ್ನು ಸೇರ್ಪಡೆ ಮಾಡಬಾರದು ಎಂದು ಆಗ್ರಹಿಸಿ ವಾಲ್ಮೀಕಿ ನಾಯಕ ಸಮುದಾಯದಿಂದ ರಾಯಚೂರು ಜಿಲ್ಲೆಯ ಲಿಂಗಸೂಗೂರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಗುರುವಾರ ಮಧ್ಯಾಹ್ನ 2 ಗಂಟೆಯ ವೇಳೆಗೆ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಅನೇಕ ಮುಖಂಡರು ಮಾತನಾಡಿ, ಮುಖ್ಯಮಂತ್ರಿಗಳು ರಾಜ್ಯದಲ್ಲಿರುವ ಪರಿಶಿಷ್ಟ ಪಂಗಡದ ನಾಯಕ ಸಮುದಾಯದಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಎಲ್ಲ ಶಾಸಕರುಗಳು, ಸಂಸದರುಗಳು ಅವರಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈಗ ಬೇರೆ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸುವ ಮೂಲಕ ನಮಗೆ ಅನ್ಯಾಯವನ್ನು ಮಾಡಲಾಗುತ್ತದೆ. ಆದ್ದರಿಂದಾಗಿ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಬೇರೆ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸಬಾರದು. ಬೇರೆ ಸಮುದಾಯಗಳಿಗೆ ಸರ್ಕಾರ ಯಾವುದೇ ಸೌಲಭ್ಯಗಳು ನೀಡಲು ನಮ್ಮ ಅಭ್ಯಂತರವಿಲ್ಲ, ಆದರೆ ನಮ್ಮ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸಬಾರದು ಎಂದು ವಾಲ್ಮೀಕಿ ನಾಯಕ ಸಮಾಜದ ತಾಲೂಕು ಅಧ್ಯಕ್ಷ RK ನಾಯಕ ಸೇರಿದಂತೆ ಇನ್ನು ಅನೇಕರು ಕೂಡ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದರು. ಅದಕ್ಕೋಸ್ಕರ ಮೊನ್ನೆ ಪರಿಶಿಷ್ಟ ಜಾತಿಯವರಿಗೆ ಒಂದು ರೀತಿ ಊಟಗಳಾಗಿ ಮಾಡಿದರು. ತದನಂತರ ಈಗ ನಮಗೆ ಮುಸ್ಲಿಂ ಜನಾಂಗದವರಿಗೆ ರಾಕ್ಷಸವಾಗಿ ಕಾಣುತ್ತೆ. ಯಾಕಂದರೆ ನೀವು ಆಗಿರೋದು ನಾವು ಈಗ ಆಲ್ರೆಡಿ ನಮ್ಮ ಸೋದರರು ಹೇಳಿದಂತೆ ನೀವು ಮುಖ್ಯಮಂತ್ರಿ ಆಗಿರೋದು ನಮ್ಮ ಸಮಾಜದ ಒಂದು ಓಟ್ ಬ್ಯಾಂಕಿಂಗ್ ಅಂತ ಹೇಳಿ ನಾವು ಸರಿ ಮಾಡಬೇಕು. ಯಾಕಂದರೆ ನಮ್ಮವರು ತಮ್ಮ ಈ ಒಂದು ಸರ್ಕಾರದಲ್ಲಿ ಅದರಲ್ಲಿ ಶಾಸಕರು 3 ಸಂಸದರು ಮತ್ತು ಮಂಡಳಿಗಳು ವಿಧಾನ ಪರಿಷತ್ ಇದನ್ನ ನಿಮ್ಮ ಸರ್ಕಾರದಲ್ಲಿ ಆಧಾರ ಅಂತಂದರೆ ಒಂದು ಅರ್ಥ ಮಾಡ್ಕೊಂಡು ಮಾಡಿ ಯಾಕಂದರೆ ಬೇಡ ಅಂತಂದರೆ ಇಡೀ ದೇಶಕ್ಕೆ ಹೆಸರಾದಂಥವು ನಮಗೆಲ್ಲ ಇದೆಲ್ಲ ಅರ್ಥಕೊಂಡಿರಿ. ಸುಮಾರು ಭಾಷಣದಲ್ಲಿ ನೀವು ಮಾತಾಡಿದ್ರು.